ನೀವು ಇತ್ತೀಚೆಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಅನ್ಕ್ಲೇಮ್ಡ್ ಮೊತ್ತ ಅಥವಾ ಅನ್ಕ್ಲೇಮ್ಡ್ ಸ್ವತ್ತು ಎಂಬುದನ್ನು ಕೇಳಿದ್ದೀರಾ ಮತ್ತು ಅದೇನು ಅಂತ ಆಶ್ಚರ್ಯವಾಗಿದೆಯಾ? ಅನ್ಕ್ಲೇಮ್ಡ್ ಸ್ವತ್ತು ಮ್ಯೂಚುವಲ್ ಫಂಡ್ ಫೋಲಿಯೋಗೆ ಸಂಬಂಧಿಸಿದಂತೆ ಇನ್ವೆಸ್ಟರ್ಗೆ ಪಾವತಿಸಬೇಕಾದ ಪಾವತಿಯನ್ನು ಮ್ಯೂಚುವಲ್ ಫಂಡ್ ಕಂಪನಿಯು ಪಾವತಿಸಿದ ಅಥವಾ ಬಿಡುಗಡೆ ಮಾಡಿದ ನಂತರ ಅದು ಇನ್ವೆಸ್ಟರ್ಸ್ ಬ್ಯಾಂಕ್ ಖಾತೆಗೆ ಅಥವಾ ಚೆಕ್ ವಾರೆಂಟ್ ತಲುಪದಿದ್ದಾಗ ಇನ್ವೆಸ್ಟರ್ ಅದನ್ನು ಎನ್ಕ್ಯಾಶ್ ಮಾಡದಿದ್ದಾಗ ಅದು ಕ್ರಿಯೇಟ್ ಆಗುತ್ತದೆ. ಅನ್ಕ್ಲೇಮ್ಡ್ ಅಸೆಟ್ಗಳಲ್ಲಿ ಕೆಲವು ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಸೇರಿರುವ ಸಾಧ್ಯತೆ ಇರಬಹುದು. ನೀವು ಅಥವಾ ನಿಮ್ಮ ಫ್ಯಾಮಿಲಿಯು ಡಿವಿಡೆಂಟ್ ಯೋಜನೆಯಲ್ಲಿ IDCW ಬಂಡವಾಳ ಹಿಂಪಡೆಯುವಿಕೆಯೊಂದಿಗೆ ಆದಾಯ ವಿತರಣೆ ಇನ್ವೆಸ್ಟ್ ಮಾಡಿರಬೇಕು ಅಥವಾ ರಿಡಂಪ್ಷನ್ ಪಾವತಿ ರಿಕ್ವೆಸ್ಟ್ ಮತ್ತು ನಂತರ ಡಿವಿಡೆಂಟ್ ಅಥವಾ ಪಾವತಿಗಳನ್ನು ಚೆಕ್ ಅಥವಾ DD ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗುತ್ತೆ. ಆದರೆ ನಿಮಗೆ ರೀಚ್ ಆಗಿಲ್ಲ. ಬಹುಶಃ ನಿಮ್ಮ ಅಡ್ರೆಸ್ ಬದಲಾವಣೆಯಿಂದ ಆಗಿರಬಹುದು ಅಥವಾ ಅವುಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ರೆಮಿಟ್ ಮಾಡಲು ನೀವು ಮರೆತಿರಬಹುದು. ನಿಮ್ಮ ಹೊಸ ಬ್ಯಾಂಕ್ ಖಾತೆಯನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಅಪ್ಡೇಟ್ ಆಗಿಲ್ಲ. ನಿಮ್ಮ KYC ಇನ್ಕಂಪ್ಲೀಟ್ ಆಗಿದೆ. ಚಿಂತೆ ಬಿಡಿ, ನಿಮ್ಮ ಹಣ ಇನ್ನೂ ಸುರಕ್ಷಿತವಾಗಿದೆ ಮತ್ತು ಬೆಳೆಯುತ್ತಲೇ ಇರುತ್ತೆ. ಪ್ರಸ್ತುತ ಅದನ್ನು ಅನ್ಕ್ಲೇಮ್ಡ್ ಎಂದು ಪರಿಗಣಿಸಬಹುದು. ಈ ವಿಡಿಯೋದಲ್ಲಿ ವಿವರಿಸಲಾದ ಪ್ರಕ್ರಿಯೆಗಳನ್ನು ಬಳಸಿಕೊಂಡು ನೀವು ಅದನ್ನು ಟ್ರೇಸ್ ಮತ್ತು ಕ್ಲೇಮ್ ಮಾಡಬಹುದು. ಬನ್ನಿ, ನಿಮ್ಮ ಕ್ಲೇಮ್ ಮಾಡಿದ ಇನ್ವೆಸ್ಟ್ಮೆಂಟ್ಸ್ ಅನ್ನು ನೀವು ಹೇಗೆ ಟ್ರೇಸ್ ಮಾಡಬಹುದು ಅನ್ನೋದನ್ನ ನೋಡೋಣ. ರಿಜಿಸ್ಟರ್ ಮತ್ತು ಟ್ರಾನ್ಸ್ಫರ್ ಏಜೆಂಟ್ RTA ಅಥವಾ ಡಿಪಾಸಿಟರಿ ಪಾರ್ಟಿಸಿಪೆಂಟ್ಸ್ DP ಕಳುಹಿಸಿದ ನಿಮ್ಮ ಮ್ಯೂಚುವಲ್ ಫಂಡ್ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನು ನೋಡಿರಿ. ನಿಮ್ಮ ಮ್ಯೂಚುವಲ್ ಫಂಡ್ RTA ವೆಬ್ಸೈಟ್ಗೆ ಲಾಗಿನ್ ಮಾಡಿ. ಯಾವುದೇ ಅನ್ಕ್ಲೇಮ್ ಮೊತ್ತವನ್ನು ಟ್ರ್ಯಾಕ್ ಮಾಡಲು RTAನ MF ಸೆಂಟ್ರಲ್ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಇನ್ಆಕ್ಟಿವ್ ಫೋಲಿಯೋಗಳು ಅನ್ಕ್ಲೇಮ್ಡ್ ಇನ್ವೆಸ್ಟ್ಮೆಂಟ್ಗಳನ್ನು ಪತ್ತೆ ಮಾಡುವುದಕ್ಕೆ MF ಸೆಂಟ್ರಲ್ ವೆಬ್ಸೈಟ್ಗೆ ಲಭ್ಯವಿರುವ ಮಿತ್ರ ಪೋರ್ಟಲ್ಗೆ ಲಾಗಿನ್ ಮಾಡಬಹುದು. ಈಗ ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ಕಂಡು ಬಂದ್ರೆ ಅವುಗಳನ್ನು ಹೇಗೆ ಕ್ಲೇಮ್ ಮಾಡ್ಕೊಳ್ಳಬಹುದು? ನಿಮ್ಮ ಫಂಡ್ ಅಥವಾ RTA ವೆಬ್ಸೈಟ್ನಿಂದ ಕ್ಲೇಮ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ವಿವರಗಳನ್ನು ತುಂಬಿರಿ, ಸಹಿ ಮಾಡಿ RTA ಅಥವಾ ನಿಮ್ಮ ಫಂಡ್ ಹೌಸ್ಗೆ ಕಳುಹಿಸಿ. ಅಷ್ಟೇ, ಪರಿಶೀಲನೆ ನಂತರ ಇನ್ವೆಸ್ಟ್ ಮತ್ತು ಸಂಗ್ರಹವಾದ ಲಾಭವನ್ನು ನಿಮ್ಮ ರಿಜಿಸ್ಟರ್ಡ್ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತೆ. ಭವಿಷ್ಯದಲ್ಲಿ ನಿಮ್ಮ ಹಣ ಅನ್ಕ್ಲೇಮ್ ಆಗೋದನ್ನ ತಡೆಯಲು ನಿಮ್ಮ ಬ್ಯಾಂಕ್ ವಿವರ, ವಿಳಾಸ, KYC ಅಪ್ಡೇಟ್ ಮಾಡಿ. ಅಲ್ಲದೆ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನಿಂದ 3 ರಿಂದ 7 ವರ್ಕಿಂಗ್ ಡೇಸ್ ಒಳಗೆ ನೀವು ಪಾವತಿ ಸ್ವೀಕರಿಸದಿದ್ರೆ ನಿಮ್ಮ ಹತ್ತಿರದ RTA ಕಚೇರಿ, ಫಂಡ್ ಹೌಸ್ ಅಥವಾ ನಿಮ್ಮ ಮ್ಯೂಚುವಲ್ ಫಂಡ್ ವಿತರಕರನ್ನ ಸಂಪರ್ಕಿಸಿ. ಅಲ್ಲದೆ ಇನ್ವೆಸ್ಟರ್ಸ್ ನಿಧನರಾದ್ರೆ ಏನ್ ಮಾಡೋದು? ಮೊದಲಿಗೆ ಸರ್ವೈವಿಂಗ್ ಹೋಲ್ಡರ್, ನಾಮಿನಿ ಅಥವಾ ಕಾನೂನುಬದ್ಧ ಹಕ್ಕುದಾರ ಮ್ಯೂಚುವಲ್ ಫಂಡ್ RTA ವೆಬ್ಸೈಟ್ನಲ್ಲಿ ಲಭ್ಯವಿರುವ ಅಗತ್ಯವಿರುವ ಕ್ಲೇಮ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಕೆಳಗೆ ನೀಡಲಾದ ವಿಧಾನವನ್ನ ಅನುಸರಿಸುವ ಮೂಲಕ RTA ಅಥವಾ ಫಂಡ್ ಹೌಸ್ಗೆ ಮರಣವನ್ನ ವರದಿ ಮಾಡಬೇಕು. ಹಕ್ಕುದಾರರು ಮಾನ್ಯವಾದ ಮರಣ ಪ್ರಮಾಣ ಪತ್ರ ಮತ್ತು ಅಗತ್ಯವಿರುವ ಫಾರ್ಮ್ಗಳನ್ನು ಫಂಡ್ ಹೌಸ್ ಅವರ RTA ಕಚೇರಿಗೆ ಸಲ್ಲಿಸಬೇಕು. ದಾಖಲೆಗಳನ್ನ ಪರಿಶೀಲಿಸಿದ ನಂತರ ವರ್ಗಾವಣೆಯನ್ನ ಹಕ್ಕುದಾರರ ಪರವಾಗಿ ಪ್ರಕ್ರಿಯೆಗೊಳಿಸಲಾಗುತ್ತೆ. ಮೃತರಿಗೆ ಸೇರಿದ ಯಾವುದೇ ಅನ್ಕ್ಲೇಮ್ಡ್ ಹಣವನ್ನ ಯಾವುದೇ ಹೆಚ್ಚುವರಿ ದಾಖಲೆಗಳು ಅಥವಾ ಪ್ರಯತ್ನದ ಅಗತ್ಯವಿಲ್ಲದೆ ಹಕ್ಕುದಾರರಿಗೆ ಬಿಡುಗಡೆ ಮಾಡಲಾಗುತ್ತೆ. ಅಲ್ಲದೆ ಕ್ಲೇಮ್ ಮಾಡದ ಹಣವನ್ನ ಕ್ಲೇಮ್ ಮಾಡುವುದು ಅಥವಾ ಸಾವನ್ನ ನೋಂದಾಯಿಸಿಕೊಳ್ಳುವಂತಹ ಮ್ಯೂಚುವಲ್ ಫಂಡ್ ಸೇವೆಗಳು ಹೂಡಿಕೆದಾರರು ಹಕ್ಕುದಾರರಿಗೆ ಸರಳ ಮತ್ತು ಉಚಿತ ಎಂಬುದನ್ನ ನೆನಪಿಡಿ. ಯಾವುದೇ ಶುಲ್ಕಗಳಿಗೆ ಸಹಾಯ ಮಾಡುವುದಾಗಿ ಹೇಳಿಕೊಳ್ಳುವ ಮೋಸದ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅನ್ಕ್ಲೇಮ್ ಎಂದ್ರೆ ಅದು ಇಲ್ಲವೆಂದಲ್ಲ, ಅದು ಇನ್ನು ನಿಮ್ಮದೇ. ನೀವು ಅದನ್ನ ಪತ್ತೆ ಹಚ್ಚಿ ಕ್ಲೇಮ್ ಮಾಡಿ ಅಷ್ಟೇ. ಅನ್ಕ್ಲೇಮ್ ಅನ್ನು ಕ್ಲೇಮ್ ಮಾಡುವುದು ಸುಲಭ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಯೋಜನೆಗಳಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.